ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಫ್ರಮ್ ಸೀರೀಸ್ ನ ಮೊದಲನೇ ಸೀಸನ್ ನ 3 ಮತ್ತೆ 4ನೇ ಎಪಿಸೋಡ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಹಿಂದಿನ 2 ಎಪಿಸೋಡ್ ಬಗ್ಗೆ ಇರೋ ವಿಡಿಯೋನ ನೀವಿನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಆ ವಿಡಿಯೋನ ಮೊದಲು ನೋಡಿ. ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಹಿಂದಿನ ಎಪಿಸೋಡ್ಸ್ ಅಲ್ಲಿ ಏನಾಗಿತ್ತು ಅಂತ ಚಿಕ್ಕದಾಗಿ ರೀಕ್ಯಾಪ್ ನೋಡಿ ಕತೆ ಕಂಟಿನ್ಯೂ ಮಾಡೋಣ. ಈ ಸೀರೀಸ್ ನ ಸ್ಟೋರಿ ನಡೆಯೋದು ಒಂದು ರಹಸ್ಯಮಯವಾಗಿರೋ ಟೌನ್ ಅಲ್ಲಿ. ಈ ಟೌನ್ ಎಲ್ಲಿದೆ, ಭೂಮಿಯ ಯಾವ ಭಾಗದಲ್ಲಿ ಇದೆ, ಭೂಮಿಯಲ್ಲೇ ಇದೆಯಾ ಇಲ್ವಾ ಏನು ಅಂತ ಇಲ್ಲಿ ವಾಸವಾಗಿರೋರ್ಗೆ ಗೊತ್ತಿಲ್ಲ. ಯಾಕಂದ್ರೆ ಈ ಟೌನ್ ಅಲ್ಲಿ ಇರೋರೆಲ್ಲ ಇಲ್ಲಿನವರು ಅಲ್ಲ, ಅಮೆರಿಕಾದ ಬೇರೆ ಬೇರೆ ಜಾಗಗಳಿಂದ ಈ ಟೌನ್ ಗೆ ಬಂದು ತಗ್ಲಾಕೊಂಡಿದ್ದಾರೆ. ಹೇಗೆ ಅಂದ್ರೆ ಟ್ರಾವೆಲ್ ಮಾಡ್ತಾ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ರೋಡ್ ಅಲ್ಲಿ ಮರ ಬಿದ್ದಿರೋ ಹಾಗೆ ಮತ್ತೆ ಆಕಾಶದಲ್ಲಿ ಕಾಗೆಗಳು ಹಾರಾಡ್ತಿರೋ ಹಾಗೆ ಕಾಣಿಸುತ್ತೆ. ಹಾಗಾಗಿ ಬೇರೆ ರೋಡ್ ಅಲ್ಲಿ ಮುಂದೆ ಹೋಗೋಣ ಅಂತ ಹೊರಟವರು ಈ ಟೌನ್ ಗೆ ಬಂದು ತಗ್ಲಾಕೊಂತಾರೆ. ಒಂದ್ಸಲ ಇಲ್ಲಿಗೆ ಬಂದ್ಮೇಲೆ ಮುಗೀತು, ಇಲ್ಲಿಂದ ಹೊರಗೆ ಹೋಗೋಕ್ಕಾಗಲ್ಲ. ರೋಡ್ ಅಲ್ಲಿ ಮುಂದೆ ಹೋಗೋಕೆ ನೋಡಿದ್ರು ಸುತ್ತಾಡ್ಕೊಂಡು ವಾಪಸ್ ಇದೇ ಟೌನ್ ಗೆ ಬರ್ತಾರೆ. ರಾತ್ರಿ ಹೊತ್ತು ಈ ಟೌನ್ ಅಲ್ಲಿ ಮಾನ್ಸ್ಟರ್ಸ್ ಗಳು ಜನರ ಮೇಲೆ ದಾಳಿ ಮಾಡ್ತವೆ. ಈ ದಾಳಿಯಿಂದ ಆಲ್ರೆಡಿ ತುಂಬಾನೇ ಜನ ಸಾವನ್ನಪ್ಪಿದ್ದಾರೆ, ಈಗಲೂ ಸಾಯ್ತಾ ಇದ್ದಾರೆ ಕೂಡ. ಫ್ರಾಂಕ್ ನ ಹೆಂಡತಿ ಮಗಳು ಮತ್ತೆ ಬಾಯ್ಡ್ ನ ಜೊತೆ ಕೆಲಸ ಮಾಡ್ತಿರೋ ಕೆನಿ ಅವರ ಅಪ್ಪ ಕೂಡ ಈಗ ಸಾವನ್ನಪ್ಪಿದ್ದಾರೆ. ರೀಸೆಂಟ್ ಆಗಿ ಜಿಮ್ ಮತ್ತೆ ಅವನ ಫ್ಯಾಮಿಲಿ ಇಲ್ಲಿಗೆ ಬಂದು ತಗ್ಲಾಕೊಂಡಿದ್ದಾರೆ. ಇನ್ನ ಡೈನರ್ ಅಲ್ಲಿ ಕೆಲಸ ಮಾಡ್ತಿರೋ ಸಾರಾಗೆ ಯಾರೋ ಅದೃಶ್ಯವಾಗಿರೋ ಜೀವಿಗಳು ಕೊಲೆಗಳನ್ನ ಮಾಡೋಕೆ ಹೇಳ್ತಾ ಇದ್ದಾವೆ. ಕೊನೆದಾಗಿ ಜಿಮ್ ನ ಮಗ ಈತನ್ಗೆ ಯಾರೋ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಕಾಣಿಸ್ಕೊಂತಾ ಇದ್ದಾನೆ. ಸೊ ಇದಿಷ್ಟು ಇಲ್ಲಿವರೆಗೂ ನಡೆದಿದೆ. ಈಗ ನೆಕ್ಸ್ಟ್ 2 ಎಪಿಸೋಡ್ ನ ಸ್ಟೋರಿಯನ್ನ ನೋಡೋಕ್ಕೂ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. 3ನೇ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ತನ್ನ ಹೆಂಡತಿ ಮಗಳನ್ನ ಕಳ್ಕೊಂಡಿರೋ ಫ್ರಾಂಕ್ ಜೊತೆ ಬಾಯ್ಡ್ ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ, ಈ ಟೌನ್ ನ ಸುರಕ್ಷಿತವಾಗಿಡೋದಕ್ಕೋಸ್ಕರ ಇವರೇ ಕೆಲವೊಂದು ರೂಲ್ಸ್ ನ ಮಾಡ್ಕೊಂಡಿದ್ದಾರೆ. ಫ್ರಾಂಕ್ ನ ಬೇಜವಾಬ್ದಾರಿಯಿಂದ ಇಬ್ಬರು ಪ್ರಾಣ ಕಳ್ಕೋಬೇಕಾಯ್ತು ಅಂತ ಇವನಿಗೆ ಒಂದು ಶಿಕ್ಷೆ ಕೊಡೋಕೆ ಹೊರಟಿದ್ದಾರೆ. ಅದೇನು ಅಂತ ಮುಂದೆ ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ಕಾಲೋನಿ ಹೌಸ್ ಅಲ್ಲಿ ಜೇಡ್ಗೆ ಎಚ್ಚರಿಕೆ ಆಗಿದೆ. ಡಾನಾ ಟಬಿತಾಗೆ ಈ ಜಾಗದ ಬಗ್ಗೆ ಹೇಳಿದ ರೀತಿ ಜೇಡ್ಗೂ ಕೂಡ ಹೇಳಿದ್ರೆ ಇವನು ನಂಬ್ತಾನೆ ಇಲ್ಲ. ಟೋಬಿ ಸಾವನ್ನಪ್ಪಿದಾನೆ ಅಂದ್ರೂ ನಂಬ್ತಿಲ್ಲ. ಇದೆಲ್ಲ ಗೇಮ್ ಆಗಿದೆ, ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಕೆಲವೊಂದು ಟಾಸ್ಕ್ ಕಂಪ್ಲೀಟ್ ಮಾಡಬೇಕು, ನಾನೇ ಟಾಸ್ಕ್ ನ ಕಂಪ್ಲೀಟ್ ಮಾಡಬೇಕು, ನಾನೇ ದಾರಿ ಹುಡ್ಕೋಬೇಕು ಅಲ್ವಾ ಅಂತ ಟೌನ್ ಸುತ್ತಾಡೋಕೆ ಹೊಡ್ತಾನೆ ಜೇಡ್. ಇಲ್ಲೇ ಈತನ್ಗೆ ಮತ್ತೆ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಪದೇ ಪದೇ ಕಾಣಿಸ್ಕೊಂತಾನೆ ಇದ್ದಾನೆ. ಇನ್ನ ಕೆನಿ ಅವರಪ್ಪ ಸಾವನ್ನಪ್ಪಿದ್ರು. ಕೆನಿ ಅವರಮ್ಮ ಸ್ವಲ್ಪನೂ ರೆಸ್ಟ್ ಮಾಡದೆ ಟೌನ್ ನ ಜನರ ಹೊಟ್ಟೆ ತುಂಬಿಸೋದು ತಮ್ಮ ಕರ್ತವ್ಯ ಅಂತ ಡೈನರ್ ಅಲ್ಲಿ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಂತರ ಫಾದರ್ ಖಾತ್ರಿ ಜಿಮ್ ಮತ್ತೆ ಟಬಿತಾಗೆ ಹೇಳ್ತಾ ಇದ್ದಾರೆ, ನೀವು ಈಗ ಪರ್ಮನೆಂಟ್ ಆಗಿ ಇಲ್ಲೇ ಉಳ್ಕೊಳ್ಳೋದ್ರಿಂದ ನೀವು ಡಿಸೈಡ್ ಮಾಡ್ಬೇಕು, ಇದೇ ಕಾಲೋನಿ ಹೌಸ್ ಅಲ್ಲಿ ಇರ್ತೀರಾ ಇಲ್ಲ ಟೌನ್ ಅಲ್ಲಿ ಒಂದು ಮನೆ ಖಾಲಿ ಆಗಿದೆ ಅಲ್ಲಿರ್ತೀರಾ ಅಂತ. ಡಿಸೈಡ್ ಮಾಡೋಕ್ಕೂ ಮುಂಚೆ ನಾನು ನಿಮ್ಮನ್ನ ಖಾಲಿ ಇರೋ ಆ ಮನೆಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ರಾತ್ರಿ ಹೊತ್ತು ಹೇಗೆ ಸೇಫ್ ಆಗಿ ಇರ್ಬೇಕು ಅಂತ ಹೇಳ್ತಾ ಇದ್ದಾರೆ ಫಾದರ್ ಖಾತ್ರಿ. ಅದೇ ತಾಲಿಸ್ಮಾನ್ ನ ಡೋರ್ ಹತ್ರ ನೇತಾಕ್ಬೇಕು, ಮನೆ ಕಿಟಕಿಗಳಿಗೆ ಮೊಳೆ ಹೊಡೆದು ಕ್ಲೋಸ್ ಮಾಡ್ಬೇಕು ಅನ್ನೋದು. ಹೀಗೆ ಮನೆ ಹತ್ರ ಹೋಗ್ಬೇಕಾದ್ರೆ ಇಲ್ಲೇ ದ ಬಾಕ್ಸ್ ಅನ್ನೋ ಜಾಗ ಇದೆ, ಅಂದ್ರೆ ಬಾಕ್ಸ್ ನ ರೀತಿನೇ. ಇದನ್ನ ಈ ಜಾಗದಲ್ಲಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋಕೆ ಯೂಸ್ ಮಾಡೋದು. ಏನ್ ಶಿಕ್ಷೆ ಅಂದ್ರೆ ರಾತ್ರಿ ಹೊತ್ತು ಈ ಬಾಕ್ಸ್ ಒಳಗೆ ತಪ್ಪು ಮಾಡಿರೋ ವ್ಯಕ್ತಿಯನ್ನ ಹಾಕ್ತಾರೆ. ಆಗ ಮಾನ್ಸ್ಟರ್ಸ್ ಬಂದು ಆ ವ್ಯಕ್ತಿಯನ್ನ ತುಂಬಾನೇ ಕ್ರೂರವಾಗಿ ಸಾಯಿಸಿ ಹೋಗ್ತವೆ. ಅಲ್ಲಿ ತಾಲಿಸ್ಮಾನ್ ಕೂಡ ಇಡೋದಿಲ್ಲ. ಇಲ್ಲಿವರೆಗೂ ಈ ಜಾಗದಲ್ಲಿ ಯಾರು ರೂಲ್ಸ್ ನ ಬ್ರೇಕ್ ಮಾಡಿ ತಪ್ಪು ಮಾಡಿರಲ್ಲ. ಹಾಗಾಗಿ ಈ ಬಾಕ್ಸ್ ನ ಮೊದಲನೇ ಬಾರಿ ಇವತ್ತು ರಾತ್ರಿ ಉಪಯೋಗಿಸ್ತಾ ಇದ್ದಾರೆ. ಅದು ಬೇರೆ ಯಾರು ಅಲ್ಲ, ಫ್ರಾಂಕ್ಗೆ. ಇದರಿಂದ ಬಾಯ್ಡ್ಗೂ ಸ್ವಲ್ಪ ಬೇಜಾರಾಗಿದೆ. ಇವನಿಗೆ ಅಂತ ಸಾವು ಕೊಡೋದು ಸರಿಯಲ್ಲ ಅಂತ ಇವರು ಯೋಚಿಸ್ತಾ ಇದ್ದಾರೆ. ಸೊ ಫಾದರ್ ಖಾತ್ರಿ ಜಿಮ್ ಮತ್ತೆ ಟಬಿತಾನ ಫ್ರಾಂಕ್ ನ ಹೆಂಡತಿ ಮಗಳು ಸಾವನ್ನಪ್ಪಿರೋ ಮನೆಗೆ ಕರ್ಕೊಂಡ್ ಬಂದು ಇಲ್ಲಿ ನಡೆದಿರೋ ವಿಷಯ ಎಲ್ಲ ಹೇಳಿದಾಗ ಇಲ್ಲಿರೋದು ಸರಿಯಲ್ಲ ಅಂತ ಟಬಿತಾಗೆ ಅನ್ಸಿದ್ರು ಬೇರೆ ದಾರಿ ಇಲ್ಲ, ಇಲ್ಲೇ ಇರ್ಬೇಕಾಗುತ್ತೆ, ಇಲ್ಲ ಕಾಲೋನಿ ಹೌಸ್ ಅಲ್ಲಿ ಇರಬೇಕು. ಇನ್ನೊಂದ್ ಕಡೆ ಡೈನರ್ ಅಲ್ಲಿ ಜೇಡ್ ಮತ್ತೆ ಕೆನಿ ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ, ಈ ಜಾಗದಲ್ಲಿ ಕೋಳಿ, ಹಸು, ಮೇಕೆ ಮತ್ತೆ ಬೇರೆ ಬೇರೆ ಪ್ರಾಣಿಗಳು ಇದ್ದಾವೆ. ಅವುಗಳೆಲ್ಲ ಇವ್ರಿಗೆ ಕಾಡಿನಲ್ಲಿ ಸಿಕ್ಕಿದವೆ, ಆದ್ರೆ ಎಲ್ಲಿಂದ ಬಂದ್ವು ಅನ್ನೋದು ಗೊತ್ತಿಲ್ಲ. ಕೆನಿ ಈ ವಿಷಯವನ್ನ ಜೇಡ್ಗೆ ಹೇಳಿದ್ರು ಕೇಳ್ದಲೆ ಇದು ಗೇಮ್ ಅಂತಾನೆ ತಿಳ್ಕೊಂಡು ಹಾಗೆ ಟೌನ್ ಅಲ್ಲಿ ಎಲ್ಲಾ ಕಡೆ ಓಡಾಡ್ತಾ ಒಂದು ಸೆಲ್ಲಾರ್ಗೆ ಅಂದ್ರೆ ಅಂಡರ್ ಗ್ರೌಂಡ್ ಸ್ಟೋರೇಜ್ ರೂಮ್ ಗೆ ಬಂದಾಗ ಇಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಬಂಡೆ ಬಿದ್ದು ಸಾವನ್ನಪ್ಪಿರೋ ಹಾಗೆ ಭಯಾನಕ ದೃಶ್ಯ ಕಾಣಿಸುತ್ತೆ. ಇದರಿಂದ ಗಾಬರಿ ಆದ ಜೇಡ್ ಕಣ್ಮುಚ್ಚಿ ಕಣ್ ತೆಗೆದು ನೋಡೋ ಅಷ್ಟ್ರಲ್ಲೇ ಬಂಡೆನೂ ಇಲ್ಲ, ಆ ವ್ಯಕ್ತಿನೂ ಇಲ್ಲ. ಇದು ಇವನ ಭ್ರಮೆನಾ ಇಲ್ಲ ಈ ಜಾಗ ಇವನಿಗೆ ಇದೆಲ್ಲ ತೋರಿಸ್ತಾ ಇದೆಯಾ ಗೊತ್ತಾಗಲ್ಲ. ಆದ್ರೆ ಒಂದು ಸಿಂಬಲ್ ನ ಕೂಡ ಇವನು ಇಲ್ಲಿ ನೋಡ್ತಾನೆ. ಮುಂದೆ ಕೂಡ ಇದು ಬೇರೆ ಬೇರೆ ಕಡೆ ಕಾಣಿಸುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಈ ಕಡೆ ಕಾಲೋನಿ ಹೌಸ್ ನ ಹೊರಗೆ ವಿಕ್ಟರ್ ನ ತೋರಿಸ್ತಾರೆ. ಅಂದ್ರೆ ಇವನು ಈ ಜಾಗದಲ್ಲಿ ಚಿಕ್ಕ ಹುಡುಗ ಇದ್ದಾಗ್ಲಿಂದನೂ ಇದ್ದಾನೆ ಮತ್ತೆ ಈ ಜಾಗದ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ದಾನೆ. ಈಗ್ಲೂ ಅಷ್ಟೇ ಈ ಜಾಗದಲ್ಲಿ ಇರೋ ಮರಗಳು ತಮ್ಮ ಜಾಗದಿಂದ ಮೂವ್ ಆಗ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದಾನೆ.
ಅಂದ್ರೆ ಅವನ್ಗೆ ಡೌಟ್ ಬಂದಿದೆ ಯಾಕೋ ದಿನೇ ದಿನೇ ಮರಗಳು ಮನೆಯ ಹತ್ರ ಬರ್ತಾ ಇದಾವೆ ಅಂತ. ಇದೇ ಸಮಯಕ್ಕೆ ಈತನ್ ಇಲ್ಲಿಗೆ ಬಂದು ವಿಕ್ಟರ್ ಹತ್ರ ಮಾತಾಡ್ಬೇಕಾದ್ರೆ ಈತನ್ ಕೇಳ್ತಾನೆ, ನೀವೇನಾದ್ರೂ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಇಲ್ಲಿ ಓಡಾಡೋದನ್ನ ನೋಡಿದೀರಾ ಅಂತ. ಈಗ ನಮ್ಗೆ ಗೊತ್ತಾಗುತ್ತೆ ಆ ಹುಡುಗನ ಬಗ್ಗೆ ವಿಕ್ಟರ್ಗೂ ಕೂಡ ಗೊತ್ತು. ಅವನ ಬಗ್ಗೆ ಇನ್ನಷ್ಟು ಮಾತಾಡೋ ಅಷ್ಟರಲ್ಲೇ ಜೂಲಿ ಬಂದು ಈತನ್ನ ಕರ್ಕೊಂಡು ಹೋಗ್ಬಿಡ್ತಾಳೆ. ನೆಕ್ಸಿನಲ್ಲಿ ಬಾಯ್ಡ್ ಚರ್ಚಲ್ಲಿ ಫಾದರ್ ಖಾತ್ರಿನ ಭೇಟಿಯಾಗಿ ಫ್ರಾಂಕ್ಗೆ ಕೊಡಬೇಕಾಗಿರೋ ಶಿಕ್ಷೆ ಬಗ್ಗೆ ಮಾತಾಡ್ತಿದ್ದಾರೆ. ಆ ಬಾಕ್ಸ್ನ ನಾನೇ ಮಾಡಿದ್ದು ಜನರಿಗೆ ಭಯ ಪಡಿಸೋಕೋಸ್ಕರ, ಆದ್ರೆ ಯಾವತ್ತೂ ಆ ಬಾಕ್ಸ್ನ ಬಳಸೋಂಥ ಸಂದರ್ಭ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಫ್ರಾಂಕ್ನ ಆ ಸ್ಥಿತಿಯಲ್ಲಿ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಂದಾಗ ಫಾದರ್ ಖಾತ್ರಿ ಹೇಳ್ತಾರೆ, ನೀನು ರೂಲ್ಸ್ನ ಮಾಡಿದ್ಯಾ, ಅದನ್ನ ಈಗ ಪಾಲಿಸದೇ ಇದ್ರೆ ಜನ ಮತ್ತೆ ತಪ್ಪು ಮಾಡ್ತಾರೆ. ಈಗ ಫ್ರಾಂಕ್ಗೆ ಶಿಕ್ಷೆ ಆದ್ರೆ ಬೇರೆಯವರೆಲ್ಲ ಎಚ್ಚರಿಕೆಯಿಂದ ಇರ್ತಾರೆ ಅಂತ ಹೇಳಿದಾಗ ಬಾಯ್ಡ್ ಬೇಜಾರಲ್ಲೇ ತಮ್ಮ ಆಫೀಸ್ಗೆ ಬಂದು ಫ್ರಾಂಕ್ಗೆ ತಾಲಿಸ್ಮಾನ್ ಕೊಟ್ಟು ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಕಾಡಿನ ಒಳಗಿರೋ ಒಂದು ಸಣ್ಣ ಮನೆಯಲ್ಲಿ ಬದುಕೋ ಹೋಗು ಅಂತ ಹೇಳಿ ಹೊರಡ್ತಾರೆ. ನಂತರ ಟೌನ್ ನ ಜನ ಎಲ್ಲ ಒಂದ್ ಕಡೆ ಸೇರಿದರೆ ಇಲ್ಲಿ ಜಿಮ್ ನ ಫ್ಯಾಮಿಲಿಯವರು ಸ್ಟೋನ್ ಅಥವಾ ಫ್ಲವರ್ ನ ಸೆಲೆಕ್ಟ್ ಮಾಡಬೇಕು. ಸ್ಟೋನ್ ನ ಸೆಲೆಕ್ಟ್ ಮಾಡಿದ್ರೆ ಟೌನ್ ಅಲ್ಲಿ ಇರ್ಬೇಕಾಗುತ್ತೆ, ಫ್ಲವರ್ ನ ಸೆಲೆಕ್ಟ್ ಮಾಡಿದ್ರೆ ಕಾಲೋನಿ ಹೌಸ್ ಅಲ್ಲಿ ಇರಬೇಕು. ಇದು ಒಂದು ಸಲ ಡಿಸೈಡ್ ಮಾಡಿದ್ರೆ ಮುಗೀತು, ಮತ್ತೆ ಚೇಂಜ್ ಮಾಡೋ ಹಾಗಿಲ್ಲ. ಇದೇ ಸಮಯಕ್ಕೆ ಇಲ್ಲಿಗೆ ಫ್ರಾಂಕ್ ಬಂದು ಹೇಳ್ತಾನೆ, ಬಾಯ್ಡ್ ನನ್ನನ್ನ ಕಾಪಾಡೋಕೆ ಪಾಪ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ, ಆದ್ರೆ ನಾನು ಬದುಕಿ ಪ್ರಯೋಜನ ಇಲ್ಲ. ಇಲ್ಲಿಗೆ ಬರೋಕ್ಕೂ ಮುಂಚೆ ನಾನು ಒಳ್ಳೆ ತಂದೆ, ಒಳ್ಳೆ ಗಂಡ ಆಗಿದ್ದೆ, ಆದ್ರೆ ಈ ಜಾಗ ನನ್ನನ್ನ ಈ ರೀತಿ ಮಾಡಿದೆ, ನಾನು ಸಾಯೋಕೆ ರೆಡಿ ಆಗಿದ್ದೀನಿ ಅಂತ ಹೇಳಿ ಬಾಯ್ಡ್ ಕೊಟ್ಟಿದ್ದ ತಾಲಿಸ್ಮಾನ್ನ ವಾಪಸ್ ಕೊಡ್ತಾನೆ. ಇದೆಲ್ಲ ಆಕ್ಟಿಂಗ್ ಅನ್ಕೊಂಡು ನಗಾಡ್ತಿರೋ ಜೇಡ್ ನ ನೋಡಿ ಬಾಯ್ಡ್ ಕೋಪದಲ್ಲಿ ಇವನ್ನ ಎಳ್ಕೊಂಡ್ ಬಂದು ಕಲ್ಲು ಅಥವಾ ಹೂವನ್ನ ಸೆಲೆಕ್ಟ್ ಮಾಡು ಅಂದಾಗ ಜೇಡ್ ಕಲ್ಲನ್ನ ಸೆಲೆಕ್ಟ್ ಮಾಡ್ತಾನೆ. ಆಗ ಟೌನ್ ಅಲ್ಲಿ ಬದುಕೋ ಹೋಗು ಅಂತ ಕಳಿಸ್ತಾರೆ. ಇನ್ನ ಜಿಮ್, ಟಬಿತಾ ಮತ್ತೆ ಈತನ್ ಕಲ್ಲನ್ನ ಸೆಲೆಕ್ಟ್ ಮಾಡಿದ್ರೆ ಜೂಲಿ ಕಾಲೋನಿ ಹೌಸ್ ಅಲ್ಲಿ ಇರ್ತೀನಿ ಅಂತ ಫ್ಲವರ್ ನ ಸೆಲೆಕ್ಟ್ ಮಾಡ್ತಾಳೆ. ಯಾಕೆ ಇವಳು ತನ್ನ ತಂದೆ ತಾಯಿಯನ್ನೇ ಬಿಟ್ಟು ಇರ್ತೀನಿ ಅಂತಿದ್ದಾಳೆ ಅಂತ ಮುಂದೆ ಗೊತ್ತಾಗುತ್ತೆ ಸ್ನೇಹಿತರೆ. ಸದ್ಯಕ್ಕೆ ಇಲ್ಲಿ ನಡೀತಾ ಇರೋದೆಲ್ಲ ನಿಜ ಯಾವುದೋ ಒಂದು ಗೇಮ್ ಅಲ್ಲ ಅಂತ ಜೇಡ್ಗೆ ಅರ್ಥ ಮಾಡ್ಸೋಕೆ ಕೆನಿ ಜೇಡ್ ನ ಫ್ರೆಂಡ್ ಟೋಬಿಯ ಸಮಾಧಿಯಾಗ್ದು ಒಳಗಿರೋ ಡೆಡ್ ಬಾಡಿಯನ್ನ ಇವನಿಗೆ ತೋರಿಸಿದಾಗ ಜೇಡ್ಗೆ ನಂಬಿಕೆ ಬರುತ್ತೆ ತಾನು ಸರಿಯಾಗಿ ತಗ್ಲಾಕೊಂಡಿದ್ದಾನೆ ಅಂತ. ಈಗ ಜೇಡ್ ನ ಕೆನಿ ತನ್ನ ಮನೆಗೆ ಕರ್ಕೊಂಡು ಹೋದ್ರೆ ಬೇರೆಯವರೆಲ್ಲ ಫ್ರಾಂಕ್ ನ ಕರ್ಕೊಂಡು ಹೋಗಿದ್ದ ಬಾಕ್ಸ್ ಒಳಗೆ ಹಾಕ್ತಾರೆ. ಈ ಟೌನ್ ಅಲ್ಲಿ ಇರೋರ್ನೆಲ್ಲ ಸುರಕ್ಷಿತವಾಗಿ ಮನೆಗೆ ಕಳಿಸುವಂತ ಫ್ರಾಂಕ್ ಬಾಯ್ಡ್ಗೆ ಹೇಳಿ ಪ್ರಾಮಿಸ್ ಮಾಡಿಸ್ಕೊಂಡು ಬಾಕ್ಸ್ ಒಳಗೆ ಹೋಗ್ತಾನೆ. ಕತ್ತಲಾಗ್ತಿದ್ದಂಗೆ ಮಾನ್ಸ್ಟರ್ಸ್ಗಳು ಫ್ರಾಂಕ್ ಮೇಲೆ ದಾಳಿ ಮಾಡಿ ಇವನನ್ನ ಎಳ್ದಾಡಿ ಕಚ್ಚಿ ತುಂಬಾನೇ ಚಿತ್ರಹಿಂಸೆ ಕೊಟ್ಟು ಸಾಯಿಸಿ ಹೋಗ್ತವೆ. ಈಗ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ಸ್ನೇಹಿತರೆ ವಿಕ್ಟರ್ನ ಬಗ್ಗೆ. ವಿಕ್ಟರ್ ಚಿಕ್ಕವನಿದ್ದಾಗಲೇ ಈ ಟೌನ್ಗೆ ಬಂದಿರ್ತಾನೆ. ಈಗ ಜೇಡ್ ಒಂದು ಅಂಡರ್ ಗ್ರೌಂಡ್ ಸ್ಟೋರೇಜ್ ರೂಮ್ಗೆ ಬಂದಿದ್ದಾಗ ಒಬ್ಬ ವ್ಯಕ್ತಿ ಬಂಡೆಯ ಕೆಳಗೆ ಸಿಗಾಕೊಂಡು ಸಾವನ್ನಪ್ಪಿರೋ ಹಾಗೆ ಕಾಣಿಸಿತ್ತಲ್ಲ, ಅದೇ ಸ್ಟೋರೇಜ್ ರೂಮ್ ಇಂದ ಚಿಕ್ಕ ಹುಡುಗ ಆಗಿರೋ ವಿಕ್ಟರ್ ಹೊರಗೆ ಎದ್ದು ಬಂದಾಗ ನೋಡ್ತಾನೆ ಟೌನ್ ಅಲ್ಲಿ ಇರೋ ತುಂಬಾನೇ ಜನರನ್ನ ಮಾನ್ಸ್ಟರ್ಸ್ ಗಳು ಸಾಯಿಸಿ ಹೋಗಿದ್ದಾವೆ. ಮೋಸ್ಟ್ಲಿ ಇವನ ಫ್ಯಾಮಿಲಿಯವರು ಕೂಡ ಹೀಗೆ ಸಾವನ್ನಪ್ಪಿರ್ಬೋದು. ಪ್ರೆಸೆಂಟ್ಗೆ ಈಗ ವಾಪಸ್ ಬರೋಣ. ಬಾಯ್ಡ್ ಸಾವನ್ನಪ್ಪಿರೋ ಫ್ರಾಂಕ್ ನ ಡೆಡ್ ಬಾಡಿಯನ್ನ ಫಾದರ್ ಖಾತ್ರಿ ಹತ್ರ ತಗೊಂಡ್ ಹೋಗೋಕೆ ಅಂತ ಬಂದಿದ್ದಾರೆ. ಇವನ ಡೆಡ್ ಬಾಡಿಯಲ್ಲಿ ತಲೆ ಮತ್ತೆ ಮೂಳೆಗಳು ಬಿಟ್ರೆ ಬೇರೆ ಏನು ಇಲ್ಲ. ಬಾಯ್ಡ್ ಕಾರ್ಟ್ ಒಳಗೆ ಡೆಡ್ ಬಾಡಿ ಹಾಕೊಂಡು ಫಾದರ್ ಖಾತ್ರಿ ಹತ್ರ ಬಂದು ಫ್ರಾಂಕ್ ನವನ ಫ್ಯಾಮಿಲಿ ಹತ್ರನೇ ಸಮಾಧಿ ಮಾಡಿ ಅಂತ ಹೇಳಿ ಹೋಗ್ತಾರೆ. ಅದೇ ಜಿಮ್ ತನ್ನ ಮಗ ಈತನ್ನ ಕರ್ಕೊಂಡು ಡೈನರ್ ಗೆ ಬಂದಾಗ ಕೆನಿ ಅವರ ಅಮ್ಮ ಮತ್ತೆ ಸಾರಾ ಇಬ್ರು ಸ್ಪೆಷಲ್ ಅಡುಗೆಯನ್ನ ಜಿಮ್ ಮತ್ತೆ ಈತನ್ಗೆ ಅಂತಾನೆ ಮಾಡಿದ್ದಾರೆ. ಈಗ ನಮ್ಗೆ ಒಂದು ವಿಷಯ ಗೊತ್ತಾಗೋದೇನಂದ್ರೆ ಜಿಮ್ ಮತ್ತೆ ಟಬಿತಾಗೆ 3ನೇ ಮಗು ಕೂಡ ಆಗಿತ್ತು. ಆ ಮಗುವಿನ ಹೆಸರು ಥಾಮಸ್. ಆ ಮಗು ಸಾವನ್ನಪ್ಪಿರುತ್ತೆ. ಥಾಮಸ್ ನ ಸಾವಿನಿಂದ ಇವರ ಲೈಫ್ ಅಲ್ಲಿ ತುಂಬಾನೇ ಸಮಸ್ಯೆ ಆಗಿರುತ್ತೆ. ಅದೇನು ಅಂತ ಮುಂದಿನ ಎಪಿಸೋಡ್ಸ್ ಅಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಜಿಮ್ಗೆ ಥಾಮಸ್ ನೆನಪಾಗಿ ಬಾತ್ರೂಮ್ಗೆ ಹೋಗಿ ಅಳ್ಬೇಕಾದ್ರೆ ವಿಕ್ಟರ್ ಈತನ್ ಹತ್ರ ಬಂದು ಹೇಳ್ತಾನೆ, ನಾನು ಮರಗಳು ಮೂವ್ ಆಗಿದವ ಇಲ್ವಾ ಅಂತ ಚೆಕ್ ಮಾಡ್ತಿದ್ನಲ್ಲ, ಈಗ ನನಗೆ ಗೊತ್ತಾಗಿದೆ ಕಾಲೋನಿ ಹೌಸ್ ಹತ್ರ ಇರೋ ಮರಗಳು ಮೂವ್ ಆಗ್ತಿವೆ. 4 ಇಂಚಷ್ಟು ಕಾಲೋನಿ ಹೌಸ್ಗೆ ಹತ್ರ ಬಂದಿದ್ದಾವೆ. ಮೋಸ್ಟ್ಲಿ ಟೌನ್ ಸುತ್ತ ಇರೋ ಮರಗಳು ಟೌನ್ ನ ಒಳಗೆ ಬರೋಕೆ ಶುರು ಮಾಡಬಹುದು ಅಂತ ಹೇಳ್ತಾನೆ. ಮತ್ತೆ ವಿಕ್ಟರ್ ಆ ಬಿಳಿ ಬಟ್ಟೆ ಹಾಕಿರೋ ಹುಡುಗನ ಡ್ರಾಯಿಂಗ್ ಈತನ್ಗೆ ತೋರಿಸಿ ಇವನೇನಾ ನೀನು ನೋಡಿದ ಆ ಹುಡುಗ ಅಂತ ಕೇಳಿದಾಗ ಹೌದು ಅಂತಾನೆ ಈತನ್. ಅಂದ್ರೆ ವಿಕ್ಟರ್ ಮತ್ತೆ ಈತನ್ಗೆ ಮಾತ್ರ ಆ ಹುಡುಗ ಕಾಣಿಸ್ತಾ ಇರೋದು. ಇದೇ ಸಮಯಕ್ಕೆ ಜಿಮ್ ಬಾತ್ರೂಮ್ ಇಂದ ಹೊರಗೆ ಬರ್ತಿದ್ದಂಗೆ ವಿಕ್ಟರ್ಗೆ ಬೈದು ಇಲ್ಲಿಂದ ಕಳಿಸ್ತಾನೆ, ನನ್ ಮಗನ ತಲೆ ತಿನ್ಬೇಡ, ಏನೇನೋ ಅವನಿಗೆ ಹೇಳ್ಬೇಡ ಅಂತ. ಇದರಿಂದ ಈತನ್ ವಿಕ್ಟರ್ ನನ್ನ ಫ್ರೆಂಡ್ ಆಗಿದ್ದಾನೆ, ಅವನ ಜೊತೆ ಯಾಕೆ ನೀವು ಆ ರೀತಿ ನಡ್ಕೊಂಡ್ರಿ ಅಂತ ಜಿಮ್ ಮೇಲೆ ಕೋಪ ಮಾಡ್ಕೊಂತಾನೆ. ಇನ್ನೊಂದ್ ಕಡೆ ಕಾಲೋನಿ ಹೌಸ್ ಅಲ್ಲಿರೋ ಜೂಲಿನ ಮೀಟ್ ಮಾಡೋಕೆ ಅಂತ ಟಬಿತಾ ಹೋಗಿದ್ದಾಗ ಟಬಿತಾ ಹೇಳ್ತಾ ಇದ್ದಾಳೆ, ನಾವು ಒಟ್ಟಿಗೆ
ಒಟ್ಟಿಗೆ ಒಂದು ಫ್ಯಾಮಿಲಿಯಾಗಿ ಜೊತೆಗೆ ಇರಬೇಕು, ಹಾಗಾಗಿ ನೀನು ನಮ್ ಜೊತೆ ಬಾ ಅಂದಾಗ ಜೂಲಿ, ನೀವು ಈ ಮಾತನ್ನ ಹೇಳ್ತಾ ಇದ್ದೀರಾ, ನನಗೆ ಎಲ್ಲಾ ವಿಷಯ ಗೊತ್ತು, ನಾನೇನ್ ಚಿಕ್ಕ ಹುಡುಗಿ ಅಲ್ಲ, ನಾವು ಟ್ರಿಪ್ಗೆ ಅಂತ ಬಂದಿದ್ದೆ ಕೊನೆ ಬಾರಿ ಜೊತೆಗೆ ಇರೋಕ್ಕೋಸ್ಕರ, ಯಾಕಂದ್ರೆ ಟ್ರಿಪ್ ಮುಗ್ದಾದ್ಮೇಲೆ ನೀನು ಮತ್ತೆ ನಮ್ಮ ಅಪ್ಪ ಇಬ್ರು ಡಿವೋರ್ಸ್ ತಗೊಂತಿರೋ ವಿಷಯ ನಮಗೆ ಹೇಳ್ಬೇಕು ಅಂತಿದ್ರಿ, ಆದ್ರೆ ಆ ವಿಷಯ ನನಗೆ ಮೊದ್ಲೇ ಗೊತ್ತಾಗಿತ್ತು ಅಂತ ಹೇಳ್ತಾಳೆ. ಹೌದು ಸ್ನೇಹಿತರೆ, ಜಿಮ್ ಮತ್ತೆ ಟಬಿತಾ ಡಿವೋರ್ಸ್ ತಗೋಬೇಕು ಅನ್ಕೊಂಡಿರ್ತಾರೆ. ಈ ವಿಷಯ ಗೊತ್ತಿರೋದ್ರಿಂದಾನೇ ಜೂಲಿ ಕೋಪದಲ್ಲಿ ಬೇಕು ಅಂತಾನೆ ಇವರ ಜೊತೆ ಹೋಗದೆ ಕಾಲೋನಿ ಹೌಸ್ ಅಲ್ಲೇ ಉಳ್ಕೊಂಡಿದ್ದು. ಇನ್ನ ಜೇಡ್ ಮತ್ತೆ ಅಂಡರ್ ಗ್ರೌಂಡ್ ಸ್ಟೋರೇಜ್ ರೂಮ್ ಒಳಗೆ ಕೆನಿಯನ್ನ ಕರ್ಕೊಂಡ್ ಬಂದು ಮೊದ್ಲು ಇವನು ಈ ಜಾಗದಲ್ಲಿ ಏನೇನ್ ನೋಡ್ದ ಅದನ್ನ ಕೆನಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಈ ಜಾಗ ಈ ರೀತಿ ಭ್ರಮೆ ಉಂಟಾಗೋ ಹಾಗೆ ಮಾಡುತ್ತೆ ಅಂತ ಕೆನಿ ಹೇಳಿ ಜೇಡ್ ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಬಂದು ಅಮೆರಿಕ ಮ್ಯಾಪ್ ತೋರಿಸಿ ಹೇಳ್ತಾನೆ. ಈ ಮ್ಯಾಪ್ ಮೇಲೆ ಪಿನ್ಗಳು ಇದಾವಲ್ಲ, ಆ ಜಾಗಗಳಿಂದಾನೇ ಇಲ್ಲಿರೋ ಜನರು ಬಂದಿರೋದು. ಎಲ್ಲರೂ ಅಮೆರಿಕಾದ ಬೇರೆ ಬೇರೆ ರಾಜ್ಯಗಳಿಂದ ಹೊರಟವರು ಕೊನೆಗೆ ಈ ಟೌನ್ಗೆ ಬಂದು ತಗ್ಲಾಕೊಂಡಿದ್ದಾರೆ. ನಿಮ್ಗೂ ಕೂಡ ಅದೇ ರೀತಿ ಆಯ್ತು. ನೀನು ಮತ್ತೆ ಟೋಬಿ ಅಮೆರಿಕಾದ ಪೂರ್ವ ದಿಕ್ಕಿನಿಂದ ಕಾರ್ ತಗೊಂಡು ಹೊರಟಿದ್ರಿ, ಅದೇ ಜಿಮ್ ಮತ್ತೆ ಅವನ ಫ್ಯಾಮಿಲಿ ಅವರು ಪಶ್ಚಿಮ ಭಾಗದಿಂದ ಹೊರಟಿದ್ರು. ಇಬ್ಬರ ನಡುವೆ ಸಾವಿರಾರು ಕಿಲೋಮೀಟರ್ಗಳ ಅಂತರ ಇದ್ರು, ಒಂದೇ ಕಡೆ ಬಂದು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದೀರಾ. ಈ ರೀತಿ ವಿಚಿತ್ರವಾದ ಘಟನೆ ಇಲ್ಲಿ ನಡೀತಾನೆ ಇರುತ್ತೆ ಅಂತ ಕೆನಿ ಹೇಳ್ಬೇಕಾದ್ರೆ ಇವನ ಪಕ್ಕದಲ್ಲೇ ಇರೋ ರೇಡಿಯೋ ತನಿಗೆ ತಾನೇ ಆನ್ ಆಗಿ ಆಫ್ ಆಗುತ್ತೆ. ಇದಷ್ಟೇ ಅಲ್ಲ ಸ್ನೇಹಿತರೆ, ಡೈನರ್ ಅಲ್ಲಿ ಇರೋ ರೇಡಿಯೋ ಕೂಡ ಅಷ್ಟೇ ಅವಾಗ ತನಿಗೆ ತಾನೇ ಆನ್ ಆಗ್ತಾ ಇರುತ್ತೆ. ಇದನ್ನ ಗಮನಿಸಿದ ಜೇಡ್ ಈ ರೇಡಿಯೋ ಮುಖಾಂತರ ಏನಾದ್ರೂ ಮಾಡಿ ಹೊರಗಡೆ ಇರೋರ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ತಕ್ಷಣ ರೇಡಿಯೋ ಎತ್ಕೊಂಡು ಇಲ್ಲಿಂದ ಹೊರಡ್ತಾನೆ. ಅಂದ್ರೆ ಜೇಡ್ ಕೂಡ ಈಗ ಸೀರಿಯಸ್ ಆದ. ಬಾಯ್ಡ್ ಮತ್ತೆ ಬಾಕ್ಸ್ ನ ಕಟ್ಟಬೇಕಾದ್ರೆ ಫಾದರ್ ಖಾತ್ರಿ ಬಂದು ಹೇಳ್ತಾ ಇದ್ದಾರೆ, ನೀನು ಹೀಗೆ ಬೇಜಾರ್ ಮಾಡ್ಕೊಂಡು ಕೂತ್ರೆ ಆಗಲ್ಲ, ಫ್ರಾಂಕ್ ತನ್ನ ಕೈಯಾರೆ ಇದನ್ನೆಲ್ಲ ಮಾಡ್ಕೊಂಡಿದ್ದು. ನೀನು ಈ ಜಾಗಕ್ಕೆ ಬರೋಕ್ಕೂ ಮುಂಚೆ ತುಂಬಾನೇ ಜನ ಸಾವನ್ನಪ್ತಾ ಇದ್ರು, ಆದ್ರೆ ನೀನು ಬಂದಾಗ್ಲಿಂದ ಇಲ್ಲಿ ಜನ ಸಾಯೋದು ಕಡಿಮೆ ಆಗಿದೆ. ರೂಲ್ಸ್ ಎಲ್ಲ ಮಾಡಿ ಟೌನ್ ಅಲ್ಲಿ ಏನು ಸಮಸ್ಯೆ ಆಗ್ದಂಗೆ ನೋಡ್ಕೊಂಡಿದ್ಯಾ, ಇದರ ನಡುವೆ ನಿನ್ನ ಹೆಂಡತಿಯನ್ನ ಕೂಡ ಕಳ್ಕೊಂಡಿದ್ಯಾ. ಅವಳಿಗೋಸ್ಕರ ಆದ್ರೂ ನೀನು ಇಲ್ಲಿರೋ ಜನರನ್ನ ಲೀಡ್ ಮಾಡಿ ಇವರನ್ನ ಈ ಜಾಗದಿಂದ ಹೊರಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಖಾತ್ರಿ. ಹೌದು ಸ್ನೇಹಿತರೆ, ಬಾಯ್ಡ್ ನ ಫ್ಯಾಮಿಲಿ ಅಂದ್ರೆ ಹೆಂಡತಿ ಮಗ ಎಲ್ಲರೂ ಒಟ್ಟಿಗೆ ಇಲ್ಲಿಗೆ ಬಂದು ತಗ್ಲಾಕೊಂಡಿರ್ತಾರೆ. ಹೆಂಡತಿಗೆ ಏನಾಯ್ತು ಅಂತ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕೆ ನಾವು ಗಮನಿಸಬೇಕಾದ ವಿಷಯ ಏನಂದ್ರೆ ಬಾಯ್ಡ್ ನ ಎಡಗೈ ಯಾಕೋ ಅವಾಗವಾಗ ತುಂಬಾನೇ ಶೇಕ್ ಆಗ್ತಾ ಇದೆ. ಜೂಲಿನ ಮೀಟ್ ಮಾಡ್ಕೊಂಡ್ ಬಂದ ಟಬಿತಾ ಮನೆಯ ಹೊರಗೆ ಕುತ್ಕೊಂಡಿರೋ ಜಿಮ್ಗೆ ಜೂಲಿಗೆ ತಮ್ಮ ಡಿವೋರ್ಸ್ ಬಗ್ಗೆ ಗೊತ್ತಾಗಿರೋ ವಿಷಯ ಹೇಳಿದಾಗ ಇಬ್ಬರು ಜಗಳ ಆಡೋಕೆ ಶುರು ಮಾಡ್ತಾರೆ. ಥಾಮಸ್ ನ ಸಾವಿನ ನಂತರ ಇವರಿಬ್ಬರ ನಡುವೆ ಮನಸ್ತಾಪ ಉಂಟಾಗಿರುತ್ತೆ. ಈಗ ಅದೇ ವಿಷಯಕ್ಕೆ ಇವರಿಬ್ರು ಕಿತ್ತಾಡ್ಬೇಕಾದ್ರೆ ವಿಕ್ಟರ್ ಬಂದು ಈತನ್ನ ಮನೆಯ ಹಿಂದಿನ ಡೋರ್ ಇಂದ ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಆ ಹುಡುಗ ಇವರಿಬ್ಬರಿಗೆ ಬಿಟ್ರೆ ಯಾರಿಗೂ ಕಾಣ್ತಿಲ್ಲ. ವಿಕ್ಟರ್ ಮೊದ್ಲೇ ಹೇಳ್ದಂಗೆ ಇವನು ಚಿಕ್ಕವನಿದ್ದಾಗ್ಲಿಂದನೂ ಇದೇ ಟೌನ್ ಅಲ್ಲಿ ಇದ್ದಾನೆ. ತುಂಬಾನೇ ದಿನ ಈ ಟೌನ್ ಅಲ್ಲಿ ವಿಕ್ಟರ್ ಒಬ್ಬಂಟಿಯಾಗಿ ಇದ್ದಾಗ ಕೊನೆಗೂ ಒಬ್ಬೊಬ್ಬರಾಗಿ ಎಲ್ಲರೂ ಈ ಟೌನ್ ಗೆ ಬಂದು ತಗ್ಲಾಕೊಳ್ಳೋಕೆ ಶುರು ಮಾಡಿರ್ತಾರೆ. ವಿಕ್ಟರ್ ಚಿಕ್ಕವನಿದ್ದಾಗ್ಲೇ ಇವನಿಗೆ ಆ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಕಾಣಿಸ್ಕೊಂತಿದ್ದ. ಆಮೇಲೆ ಒಂದಷ್ಟು ವರ್ಷ ಕಾಣಿಸ್ಕೊಂಡಿರಲ್ಲ, ಈಗ ಮತ್ತೆ ಈತನ್ಗೆ ಕಾಣಿಸ್ಕೊಂತಾ ಇದ್ದಾನೆ. ಅವನನ್ನ ಕಾಡಿನ ಒಳಗೆ ಹುಡ್ಕಾಡ್ಬೇಕಾದ್ರೆ ದೂರದಲ್ಲಿ ಆ ಹುಡುಗ ಕಾಣಿಸ್ಕೊಂತಾನೆ, ಆದ್ರೆ ಅವನನ್ನ ಭೇಟಿ ಆಗೋಕಾಗಲ್ಲ, ತಕ್ಷಣ ಕಾಣೆ ಆಗೋಗ್ತಾನೆ. ವಿಕ್ಟರ್ ಇಲ್ಲೇ ಇರೋ ಒಂದು ಮರವನ್ನ ಈತನ್ಗೆ ತೋರಿಸಿ ಇದರ ವಿಶೇಷತೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಈ ಮರದಲ್ಲಿ ಒಂದು ದೊಡ್ಡ ಹೋಲ್ ಇದೆ, ಇದರ ಒಳಗೆ ವಿಕ್ಟರ್ ಕಲ್ಲನ್ನ ಬಿಸಾಕ್ತಾಗ ಆ ಕಲ್ಲು ಇವರ ಹಿಂದೆ ಬಂದು ಬೀಳುತ್ತೆ. ಅಂದ್ರೆ ಈ ಮರದ ಮುಖಾಂತರ ಟೆಲಿಪೋರ್ಟೇಷನ್ ಸಾಧ್ಯ ಆಗುತ್ತೆ. ಟೆಲಿಪೋರ್ಟ್ ಅಂದ್ರೆ ಸ್ನೇಹಿತರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಇನ್ಸ್ಟಂಟ್ ಆಗಿ ತಕ್ಷಣ ಹೋಗೋದು. ಅಂದ್ರೆ ಒಂದು ಜಾಗದಲ್ಲಿ ಮಾಯ ಆಗಿ ಇನ್ನೊಂದು ಜಾಗದಲ್ಲಿ ಪ್ರತ್ಯಕ್ಷ ಆದಂಗೆ. ವಿಕ್ಟರ್ ಹೇಳೋದೇನಂದ್ರೆ ಇದು ಕಲ್ಲಿಗೆ ಮಾತ್ರ ಅಲ್ಲ, ಮನುಷ್ಯರಿಗೂ ವರ್ಕ್ ಮಾಡುತ್ತೆ. ಆದ್ರೆ ಭಯ ಏನಂದ್ರೆ ಈ ಮರದ ಒಳಗೆ ಹೋದವರು ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಕ್ಕಾಗಲ್ಲ. ಒಳಗೇನೆ ತಗ್ಲಾಕೊಂತಾರ ಇಲ್ಲ ಒಂದು ಬೇರೆ ಜಾಗಕ್ಕೆ ಹೋಗ್ತಾರ ಗೊತ್ತಿಲ್ಲ. ಇದೇ ಸಮಯಕ್ಕೆ ನಾಯಿಗಳು ಬೊಗಳ್ತಾ ಇರೋ ಶಬ್ದ ವಿಕ್ಟರ್ಗೆ ಕೇಳಿಸ್ತಾ ಇದೆ. ಇದೇ ರೀತಿ ವಿಕ್ಟರ್ ಚಿಕ್ಕವನಿದ್ದಾಗ್ಲೂ ಕೂಡ ಆ ಬಿಳಿ ಬಟ್ಟೆ ಹಾಕಿರೋ ಹುಡುಗನ ಜೊತೆ ನಾಯಿಗಳು ಕೂಡ ಕಾಣಿಸ್ಕೊಂತಾ ಇದ್ವು. ಇದೇ ಸಮಯಕ್ಕೆ ಜಿಮ್ ಮತ್ತೆ ಟಬಿತಾ ಈತನ್ನ ಹುಡ್ಕೊಂಡ್ ಬಂದಾಗ ಎರಡು ನಾಯಿಗಳು ಇವರನ್ನೇ ನೋಡ್ಕೊಂಡು ಬೊಗಳುತ್ತಾ ಇದ್ದಾವೆ. ಇವು ಎಲ್ಲಿಂದ ಬಂದ್ವು ಅಂತಾನೆ ಗೊತ್ತಾಗಲ್ಲ. ಆದ್ರೆ ವಿಕ್ಟರ್ ತನ್ನ ಹತ್ರ ಇರೋ ಗನ್ನಿಂದ ಗಾಳಿಯಲ್ಲಿ ಫೈರ್ ಮಾಡಿ ನಾಯಿಗಳನ್ನ ಹೆದರಿಸಿ ಓಡಿಸ್ತಾನೆ. ವಿಕ್ಟರ್ ಜೊತೆ ಈತನ್ ಇರೋದು ನೋಡಿ ಮತ್ತೆ ಜಿಮ್ಗೆ ಕೋಪ ಬರುತ್ತೆ. ಆದ್ರೆ ವಿಕ್ಟರ್ ಗನ್ ತೋರಿಸಿ ಇವರಿಗೆ ಹೆದರಿಸಿ ನಾನು ಯಾರಿಗೂ ತೊಂದರೆ ಕೊಡೋಕೆ ಬಂದಿಲ್ಲ ಅಂತ ಹೇಳ್ತಾ ಇಲ್ಲಿಂದ ಹೊರಡ್ತಾನೆ. ಈ ವಿಷಯದ ಬಗ್ಗೆ ಜಿಮ್ ಬಾಯ್ಡ್ಗೆ ಬಂದು ಹೇಳ್ತಾನೆ ವಿಕ್ಟರ್ ಇಂದ ತನ್ನ ಮಗನಿಗೆ ತೊಂದರೆ ಆಗ್ತಿದೆ ಅಂತ. ಅದಕ್ಕೆ ಬಾಯ್ಡ್ ನಾನು ಡಾನಾ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಜಿಮ್ ನ ಫ್ಯಾಮಿಲಿ ಜೊತೆನೆ ಬಾಯ್ಡ್ ಡಿನ್ನರ್ಗೆ ಬರ್ತಾರೆ. ಎಲ್ಲರೂ ಖುಷಿಯಾಗಿ ಮಾತಾಡ್ತಾ ಡಿನ್ನರ್ ಮಾಡ್ಬೇಕಾದ್ರೆ ಕೆನ್ನಿ ಅವ್ರ ಅಮ್ಮ ಮತ್ತೆ ಸಾರಾ ಇಬ್ರು ಅನ್ಕೊಂತಾ ಇದ್ದಾರೆ ಜಿಮ್ ನ ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಇದೇ ಸಮಯಕ್ಕೆ ಸಾರಾ ವಿಚಿತ್ರವಾಗಿ ಆಡೋಕೆ ಶುರು ಮಾಡ್ತಾಳೆ. ಯಾಕಂದ್ರೆ ಮತ್ತೆ ಯಾವ್ದೋ ಅದೃಶ್ಯವಾಗಿರೋ ಜೀವಿಗಳು ಇವಳಿಗೆ ಈ ಬಾರಿ ಈತನ್ನ ಕೊಲ್ಲೋದಕ್ಕೆ ಹೇಳ್ತಾ ಇದ್ದಾವೆ. ಇವಳ ಕೈ ಮೇಲೆ ಬರ್ದು ಕೂಡ ತೋರಿಸ್ತಾ ಇದ್ದಾವೆ ಕಿಲ್ ದ ಬಾಯ್ ಅಂತ.
ಇದರಿಂದ ಗಾಬರಿಯಾದ ಸಾರಾ ಕೆಳಗೆ ಬಿದ್ದು ಒದ್ದಾಡೋಕೆ ಶುರು ಮಾಡ್ತಾಳೆ. ಅಂದ್ರೆ ಇವಳಿಗೆ ಸೀಜರ್ಸ್ ಬರ್ತಾ ಇದೆ. ಹಾಗಾಗಿ ತಕ್ಷಣ ಬಾಯ್ಡ್, ಕೆನಿ ಎಲ್ಲ ಸೇರಿ ಇವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರೆ, ಅದೇ ಇನ್ನೊಂದ್ ಕಡೆ ಕಾಲೋನಿ ಹೌಸ್ ನ ಹೊರಗೆ ವಿಕ್ಟರ್ ಒಂದ್ರ ಪಕ್ಕ ಒಂದು ಗುಂಡಿ ಆಗಿತ್ತಾ ಇದ್ದಾನೆ. ಡಾನಾ ಓಡ್ ಬಂದು ಯಾಕೆ ಏನಾಯ್ತು ಅಂತ ಕೇಳಿದಾಗ ಇಲ್ಲಿ ಇನ್ನಷ್ಟು ಜನರ ಸಾವಾಗುತ್ತೆ, ಅದಕ್ಕೆ ಮೊದ್ಲೇ ಗುಂಡಿ ಅಗಿತಾ ಇದ್ದೀನಿ ಅಂತ ಹೇಳ್ತಾನೆ ವಿಕ್ಟರ್. ಇವನಿಗೆ ಹೇಗೋ ಗೊತ್ತಾಗಿದೆ ಮುಂದೆ ದೊಡ್ಡ ದುರಂತಾನೆ ನಡೆಯುತ್ತೆ ಅಂತ. ಸೊ ಸ್ನೇಹಿತರೆ, 3rd ಮತ್ತೆ 4th ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಸ್ಟೋರಿ ಮುಂದೆ ಹೋಗ್ತಾ ಹೋಗ್ತಾ ಸ್ನೇಹಿತರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಅಂದ್ರೆ ಸೀಸನ್ 1 ಪೂರ್ತಿ ನಮ್ಮ ಮನಸ್ಸಲ್ಲಿ ಪ್ರಶ್ನೆಗಳೇ ಹುಟ್ಕೊಳ್ಳುತ್ತೆ, ಅದಕ್ಕೆ ಉತ್ತರ ಎಲ್ಲೂ ಸಿಗಲ್ಲ. ಮುಂದೆ ಹೋಗ್ತಾ ಒಂದೊಂದಕ್ಕೆ ಉತ್ತರ ಸಿಗುತ್ತೆ. ಹಾಗಾಗಿ ಮುಂದೆ ಅಪ್ಲೋಡ್ ಮಾಡೋ ವಿಡಿಯೋಸ್ ನ ನೀವು ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಐಕನ್ ನ ಕೂಡ ಆನ್ ಮಾಡಿ. ಇದರಿಂದ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋ ಹೇಗನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.